ಈಗ ಈಗ ಇದು ಪ್ರಯಾಗ್ರಾಜ ಆದಂತ ಸಂದರ್ಭದಲ್ಲಿ ಮೋದಿ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಎಂತ ಅವ್ರು ಕೇಳಿದ ಪ್ರಶ್ನೆನೇ ಒಂದು ದೊಡ್ಡ ಮೂರ್ಖತನ ರೀ. ಅಂದ್ರೆ ಅವರು ತಮ್ಮ ಬೌದ್ಧಿಕ ದಿವಾಳಿಕೋರತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಲ್ಲಿ ವೆದರ್ ಇಟ್ ಈಸ್ ಪಹಲ್ಗಾಮ್ ಆರ್ ಕುಂಭಮೇಳದಲ್ಲಿ ಇದು ಅಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ನಿಂದ ಆದದ್ದು. ಅದು ಇಟ್ ವಾಸ್ ಆನ್ ಗೋಯಿಂಗ್. ಅದು ವರ್ಷಗಟ್ಟಲೆಯಿಂದ ತಯಾರಿ ನಡೆದಿತ್ತು. ತಯಾರಿ ನಡೆದಾಗೂ ಸಹಿತ ಯಾರ್ದೋ ತಪ್ಪಿನಿಂದ ಆಗ್ತದೆ, ಅದು ಬೇರೆ ವಿಷಯ. ನೀವು ಇದು ನಿಮ್ಮ ಮೂರ್ಖತನದಿಂದ ಮಾಡಿರಿ. ನೀವು ಹೌ ಆರ್ ಯು ಕಂಪೇರಿಂಗ್ ದಿಸ್? 24 ತಾಸ್ದಾಗ ಮಾರ್ನಿಂಗ್ ಸಾಮಾನ್ಯವಾಗಿ ಕಮಿಷನರ್ ಆಫ್ ಬೆಂಗಳೂರು ಪೊಲೀಸ್, ಯಾಕಂದ್ರೆ ನಾವು ಆಡಳಿತ ಇದ್ದಾಗ ನಾನು ಅನೇಕ ಸರ್ತಿ ನೋಡಿದ್ದೇನೆ, ಕಮಿಷನರ್ ಆಫ್ ಪೊಲೀಸು ಮತ್ತು ADG ಇಂಟೆಲಿಜೆನ್ಸ್ ಆರ್ DG ಇಂಟೆಲಿಜೆನ್ಸ್ ಆರ್ IG ಇಂಟೆಲಿಜೆನ್ಸ್ ಯಾರು ಇನ್ಚಾರ್ಜ್ ಇರ್ತಾರೆ ಅವರು ಗೃಹ ಮಂತ್ರಿಗೆ ಮತ್ತು ಮುಖ್ಯಮಂತ್ರಿಗೆ ಏನು ನಡೀತಾ ಇದೆ ಅಂತ ಬ್ರೀಫ್ ಮಾಡ್ತಾರೆ ಬೆಳಗ್ಗೆ 7:00 ಇದೇನು 3ನೇ ತಾರೀಕು ಸಾಯಂಕಾಲ IPL ಇತ್ತು. ಅವತ್ತು ರಾತ್ರಿ ಗೆದ್ದ ನಂತರ ಭಾಳ ಸಮಾಜದ್ದು ಭಾಳ ದೌರ್ಭಾಗ್ಯ. ಇಡೀ ಬೆಂಗಳೂರಿನಲ್ಲಿ ಕುಡಿದು ಕುಪ್ಪಳಿಸಿದ್ದರಿಂದ ಪೊಲೀಸರು ಭಾಳ ದಣಿವಾದ್ದರಿಂದ ಪೊಲೀಸ್ ಅಧಿಕಾರಿ ದಯಾನಂದ್ ಅವರು ನೆಕ್ಸ್ಟ್ ಡೇ ನಾನು ಬ್ರೀಫಿಂಗ್ ಬರಲ್ಲ ಅಂತ ಹೋಮ್ ಮಿನಿಸ್ಟ್ರಿಗೆ ಮೆಸೇಜ್ ಮಾಡ್ಯಾರ. ಮಾಡಿದ ನಂತರ ಮುಂದೆ 8:30 DCP ಅವ್ರಿಗೆ ಮೆಸೇಜ್ ಕೊಟ್ಟನ ಇಲ್ಲಿ ತಯಾರಿ ಶುರು ಆಗ್ಯದ. ದೆನ್ ದೇ ಹ್ಯಾವ್ ಇನ್ಫಾರ್ಮ್ಡ್ ಚೀಫ್ ಮಿನಿಸ್ಟರ್ ಡೋಂಟ್ ಡೂ ದಿಸ್ ಅಂತ. ಅದಾದಮೇಲೆ ಮಾಡ್ಯಾರ. ಈಗೇನು ಹೇಳ್ತೀರಿ ನೀವು? ಅದಕ್ಕೆ ಕಂಪೇರ್ ಮಾಡ್ತಾರೆ. ನಾಚಿಗೆ ಮಾನ ಮರ್ಯಾದೆ ಬೇಕು ಬಾಡಿ ಇವ್ರಿಗೊಂದು ಸ್ವಲ್ಪ. ನೋಡ್ರಿ, ದಪ್ಪ ಚರ್ಮದವ್ರಿಗೆ ಮುಜುಗರ ಆಗುವುದೇ ಇಲ್ಲ. ಯಾರು ಸೆನ್ಸಿಟಿವ್ ಇರ್ತಾರ, ಜನರ ಬಗ್ಗೆ ಕಾಳಜಿ ಇರ್ತದ, ಅವ್ರಿಗೆ ಮುಜುಗರ ಆಗ್ತದ, ಅವ್ರಿಗೆ ನೋವಾಗ್ತದೆ. ಈ ಆಟಿಟ್ಯೂಡ ತೀವ್ರ ಖಂಡನೀಯ ಇದೆ. ಈಗ ಇದು ಪ್ರಯಾಗ್ರಾಜ ಆದಂತ ಸಂದರ್ಭದಲ್ಲಿ ಮೋದಿ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಎಂತ ಅವ್ರು ಕೇಳಿದ ಪ್ರಶ್ನೆನೇ ಒಂದು ದೊಡ್ಡ ಮೂರ್ಖತನ ರೀ. ಅಂದ್ರೆ ಅವರು ತಮ್ಮ ಬೌದ್ಧಿಕ ದಿವಾಳಿಕೋರತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಲ್ಲಿ ವೆದರ್ ಇಟ್ ಈಸ್ ಪಹಲ್ಗಾಮ್ ಆರ್ ಕುಂಭಮೇಳದಲ್ಲಿ ಇದು ಅಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ನಿಂದ ಆದದ್ದು. ಅದು ಇಟ್ ವಾಸ್ ಆನ್ ಗೋಯಿಂಗ್. ಅದು ವರ್ಷಗಟ್ಟಲೆಯಿಂದ ತಯಾರಿ ನಡೆದಿತ್ತು. ತಯಾರಿ ನಡೆದಾಗೂ ಸಹಿತ ಯಾರ್ದೋ ತಪ್ಪಿನಿಂದ ಆಗ್ತದೆ, ಅದು ಬೇರೆ ವಿಷಯ. ನೀವು ಇದು ನಿಮ್ಮ ಮೂರ್ಖತನದಿಂದ ಮಾಡಿರಿ. ನೀವು ಹೌ ಆರ್ ಯು ಕಂಪೇರಿಂಗ್ ದಿಸ್? 24 ತಾಸ್ದಾಗ ಮಾರ್ನಿಂಗ್ ಸಾಮಾನ್ಯವಾಗಿ ಕಮಿಷನರ್ ಆಫ್ ಬೆಂಗಳೂರು ಪೊಲೀಸ್, ಯಾಕಂದ್ರೆ ನಾವು ಆಡಳಿತ ಇದ್ದಾಗ ನಾನು ಅನೇಕ ಸರ್ತಿ ನೋಡಿದ್ದೇನೆ, ಕಮಿಷನರ್ ಆಫ್ ಪೊಲೀಸು ಮತ್ತು ADG ಇಂಟೆಲಿಜೆನ್ಸ್ ಆರ್ DG ಇಂಟೆಲಿಜೆನ್ಸ್ ಆರ್ IG ಇಂಟೆಲಿಜೆನ್ಸ್ ಯಾರು ಇನ್ಚಾರ್ಜ್ ಇರ್ತಾರೆ ಅವರು ಗೃಹ ಮಂತ್ರಿಗೆ ಮತ್ತು ಮುಖ್ಯಮಂತ್ರಿಗೆ ಏನು ನಡೀತಾ ಇದೆ ಅಂತ ಬ್ರೀಫ್ ಮಾಡ್ತಾರೆ ಬೆಳಗ್ಗೆ 7:00 ಇದೇನು 3ನೇ ತಾರೀಕು ಸಾಯಂಕಾಲ IPL ಇತ್ತು. ಅವತ್ತು ರಾತ್ರಿ ಗೆದ್ದ ನಂತರ ಭಾಳ ಸಮಾಜದ್ದು ಭಾಳ ದೌರ್ಭಾಗ್ಯ. ಇಡೀ ಬೆಂಗಳೂರಿನಲ್ಲಿ ಕುಡಿದು ಕುಪ್ಪಳಿಸಿದ್ದರಿಂದ ಪೊಲೀಸರು ಭಾಳ ದಣಿವಾದ್ದರಿಂದ ಪೊಲೀಸ್ ಅಧಿಕಾರಿ ದಯಾನಂದ್ ಅವರು ನೆಕ್ಸ್ಟ್ ಡೇ ನಾನು ಬ್ರೀಫಿಂಗ್ ಬರಲ್ಲ ಅಂತ ಹೋಮ್ ಮಿನಿಸ್ಟ್ರಿಗೆ ಮೆಸೇಜ್ ಮಾಡ್ಯಾರ. ಮಾಡಿದ ನಂತರ ಮುಂದೆ 8:30 DCP ಅವ್ರಿಗೆ ಮೆಸೇಜ್ ಕೊಟ್ಟನ ಇಲ್ಲಿ ತಯಾರಿ ಶುರು ಆಗ್ಯದ. ದೆನ್ ದೇ ಹ್ಯಾವ್ ಇನ್ಫಾರ್ಮ್ಡ್ ಚೀಫ್ ಮಿನಿಸ್ಟರ್ ಡೋಂಟ್ ಡೂ ದಿಸ್ ಅಂತ. ಅದಾದಮೇಲೆ ಮಾಡ್ಯಾರ. ಈಗೇನು ಹೇಳ್ತೀರಿ ನೀವು? ಅದಕ್ಕೆ ಕಂಪೇರ್ ಮಾಡ್ತಾರೆ. ನಾಚಿಗೆ ಮಾನ ಮರ್ಯಾದೆ ಬೇಕು ಬಾಡಿ ಇವ್ರಿಗೊಂದು ಸ್ವಲ್ಪ. ನೋಡ್ರಿ, ದಪ್ಪ ಚರ್ಮದವ್ರಿಗೆ ಮುಜುಗರ ಆಗುವುದೇ ಇಲ್ಲ. ಯಾರು ಸೆನ್ಸಿಟಿವ್ ಇರ್ತಾರ, ಜನರ ಬಗ್ಗೆ ಕಾಳಜಿ ಇರ್ತದ, ಅವ್ರಿಗೆ ಮುಜುಗರ ಆಗ್ತದ, ಅವ್ರಿಗೆ ನೋವಾಗ್ತದೆ. ಈ ಆಟಿಟ್ಯೂಡ ತೀವ್ರ ಖಂಡನೀಯ ಇದೆ. ಈಗ ಇದು ಪ್ರಯಾಗ್ರಾಜ ಆದಂತ ಸಂದರ್ಭದಲ್ಲಿ ಮೋದಿ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಎಂತ ಅವ್ರು ಕೇಳಿದ ಪ್ರಶ್ನೆನೇ ಒಂದು ದೊಡ್ಡ ಮೂರ್ಖತನ ರೀ. ಅಂದ್ರೆ ಅವರು ತಮ್ಮ ಬೌದ್ಧಿಕ ದಿವಾಳಿಕೋರತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಲ್ಲಿ ವೆದರ್ ಇಟ್ ಈಸ್ ಪಹಲ್ಗಾಮ್ ಆರ್ ಕುಂಭಮೇಳದಲ್ಲಿ ಇದು ಅಲ್ಲಿ
ಯಾವುದೋ ಒಂದು ಆಕ್ಸಿಡೆಂಟ್ನಿಂದ ಆದದ್ದು ಅದು. ಇಟ್ ವಾಸ್ ಆನ್ ಗೋಯಿಂಗ್. ಅದು ವರ್ಷಗಟ್ಟಲೆಯಿಂದ ತಯಾರಿ ನಡೆದಿತ್ತು. ತಯಾರಿ ನಡೆದಾಗೂ ಸಹಿತ ಯಾರ್ದೋ ತಪ್ಪಿನಿಂದ ಆಗ್ತದೆ, ಅದು ಬೇರೆ ವಿಷಯ. ನೀವು ಇದು ನಿಮ್ಮ ಮೂರ್ಖತನದಿಂದ ಮಾಡಿರಿ. ನೀವು ಹೌ ಆರ್ ಯು ಕಂಪೇರಿಂಗ್ ದಿಸ್? 24 ತಾಸ್ದಾಗ ಮಾರ್ನಿಂಗ್ ಸಾಮಾನ್ಯವಾಗಿ ಕಮಿಷನರ್ ಆಫ್ ಬೆಂಗಳೂರು ಪೊಲೀಸ್, ಯಾಕಂದ್ರೆ ನಾವು ಆಡಳಿತ ಇದ್ದಾಗ ನಾನು ಅನೇಕ ಸರ್ತಿ ನೋಡಿದ್ದೇನೆ, ಕಮಿಷನರ್ ಆಫ್ ಪೊಲೀಸು ಮತ್ತು ADG ಇಂಟೆಲಿಜೆನ್ಸ್ ಆರ್ DG ಇಂಟೆಲಿಜೆನ್ಸ್ ಆರ್ IG ಇಂಟೆಲಿಜೆನ್ಸ್ ಯಾರು ಇನ್ಚಾರ್ಜ್ ಇರ್ತಾರೆ ಅವರು ಗೃಹ ಮಂತ್ರಿಗೆ ಮತ್ತು ಮುಖ್ಯಮಂತ್ರಿಗೆ ಏನು ನಡೀತಾ ಇದೆ ಅಂತ ಬ್ರೀಫ್ ಮಾಡ್ತಾರೆ ಬೆಳಗ್ಗೆ 7:15. ಇದೇನು 3ನೇ ತಾರೀಕು ಸಾಯಂಕಾಲ IPL ಇತ್ತು. ಅವತ್ತು ರಾತ್ರಿ ಗೆದ್ದ ನಂತರ ಭಾಳ ಸಮಾಜದ್ದು ಭಾಳ ದೌರ್ಭಾಗ್ಯ. ಇಡೀ ಬೆಂಗಳೂರಿನಲ್ಲಿ ಕುಡಿದು ಕುಪ್ಪಳಿಸಿದ್ದರಿಂದ, ಪೊಲೀಸರು ಭಾಳ ದಣಿವಾದ್ದರಿಂದ ಪೊಲೀಸ್ ಅಧಿಕಾರಿ ದಯಾನಂದ್ ಅವರು ನೆಕ್ಸ್ಟ್ ಡೇ ನಾನು ಬ್ರೀಫಿಂಗ್ ಬರಲ್ಲ ಅಂತ ಹೋಮ್ ಮಿನಿಸ್ಟ್ರಿಗೆ ಮೆಸೇಜ್ ಮಾಡ್ಯಾರ. ಮಾಡಿದ ನಂತರ ಮುಂದೆ 8:15 DCP ಅವ್ರಿಗೆ ಮೆಸೇಜ್ ಕೊಟ್ಟನ, ಇಲ್ಲಿ ತಯಾರಿ ಶುರು ಆಗ್ಯದ. ದೆನ್ ದೇ ಹ್ಯಾವ್ ಇನ್ಫಾರ್ಮ್ಡ್ ಚೀಫ್ ಮಿನಿಸ್ಟರ್ ಡೋಂಟ್ ಡೂ ದಿಸ್ ಅಂತ. ಅದಾದಮೇಲೆ ಮಾಡ್ಯಾರ. ಈಗೇನು ಹೇಳ್ತೀರಿ ನೀವು? ಅದಕ್ಕೆ ಕಂಪೇರ್ ಮಾಡ್ತಾರೆ. ನಾಚಿಗೆ ಮಾನ ಮರ್ಯಾದೆ ಬೇಕು ಬಾಡಿ ಇವ್ರಿಗೊಂದು ಸ್ವಲ್ಪ. ಸರ್ಕಾರ ತಪ್ಪೇ ಮಾಡಿಲ್ಲ, ನಮ್ಮ ಮುಜುಗರನ ಆಗಿಲ್ಲ ಈ ಇನ್ಸಿಡೆಂಟ್ಲಿಂದ. ನೋಡ್ರಿ, ದಪ್ಪ ಚರ್ಮದವ್ರಿಗೆ ಮುಜುಗರ ಆಗುವುದೇ ಇಲ್ಲ. ಯಾರು ಸೆನ್ಸಿಟಿವ್ ಇರ್ತಾರ, ಜನರ ಬಗ್ಗೆ ಕಾಳಜಿ ಇರ್ತದೆ, ಅವ್ರಿಗೆ ಮುಜುಗರ ಆಗ್ತದೆ, ಅವ್ರಿಗೆ ನೋವಾಗ್ತದೆ. ಈ ಆ್ಯಟಿಟ್ಯೂಡ ತೀವ್ರ ಖಂಡನೀಯ ಇದು. ಈಗ ಇದು ಪ್ರಯಾಗ್ರಾಜ ಆದಂತ ಸಂದರ್ಭದಲ್ಲಿ ಮೋದಿ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಎಂಥ ಅವ್ರು ಕೇಳೋದು ಪ್ರಶ್ನೆನೇ ಒಂದು ದೊಡ್ಡ ಮೂರ್ಖತನ ರೀ. ಅಂದ್ರೆ ಅವರು ತಮ್ಮ ಬೌದ್ಧಿಕ ದಿವಾಳಿಕೋರತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಲ್ಲಿ ವೆದರ್ ಇಟ್ ಈಸ್ ಪಹಲ್ಗಾಮ್ ಆರ್ ಕುಂಭಮೇಳದಲ್ಲಿ ಇದು ಅಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ನಿಂದ ಆದದ್ದು ಅದು. ಇಟ್ ವಾಸ್ ಆನ್ ಗೋಯಿಂಗ್. ಅದು ವರ್ಷಗಟ್ಟಲೆಯಿಂದ ತಯಾರಿ ನಡೆದಿತ್ತು. ತಯಾರಿ ನಡೆದಾಗೂ ಸಹಿತ ಯಾರ್ದೋ ತಪ್ಪಿನಿಂದ ಆಗ್ತದೆ, ಅದು ಬೇರೆ ವಿಷಯ. ನೀವು ಇದು ನಿಮ್ಮ ಮೂರ್ಖತನದಿಂದ ಮಾಡಿರಿ. ನೀವು ಹೌ ಆರ್ ಯು ಕಂಪೇರಿಂಗ್ ದಿಸ್? 24 ತಾಸ್ದಾಗ ಮಾರ್ನಿಂಗ್ ಸಾಮಾನ್ಯವಾಗಿ ಕಮಿಷನರ್ ಆಫ್ ಬೆಂಗಳೂರು ಪೊಲೀಸ್, ಯಾಕಂದ್ರೆ ನಾವು ಆಡಳಿತ ಇದ್ದಾಗ ನಾನು ಅನೇಕ ಸರ್ತಿ ನೋಡಿದ್ದೇನೆ, ಕಮಿಷನರ್ ಆಫ್ ಪೊಲೀಸು ಮತ್ತು ADG ಇಂಟೆಲಿಜೆನ್ಸ್ ಆರ್ DG ಇಂಟೆಲಿಜೆನ್ಸ್ ಆರ್ IG ಇಂಟೆಲಿಜೆನ್ಸ್ ಯಾರು ಇನ್ಚಾರ್ಜ್ ಇರ್ತಾರೆ ಅವರು ಗೃಹ ಮಂತ್ರಿಗೆ ಮತ್ತು ಮುಖ್ಯಮಂತ್ರಿಗೆ ಏನು ನಡೀತಾ ಇದೆ ಅಂತ ಬ್ರೀಫ್ ಮಾಡ್ತಾರೆ ಬೆಳಗ್ಗೆ 7:15. ಇದೇನು 3ನೇ ತಾರೀಕು ಸಾಯಂಕಾಲ IPL ಇತ್ತು. ಅವತ್ತು ರಾತ್ರಿ ಗೆದ್ದ ನಂತರ ಭಾಳ ಸಮಾಜದ್ದು ಭಾಳ ದೌರ್ಭಾಗ್ಯ. ಇಡೀ ಬೆಂಗಳೂರಿನಲ್ಲಿ ಕುಡಿದು ಕುಪ್ಪಳಿಸಿದ್ದರಿಂದ, ಪೊಲೀಸರು ಭಾಳ ದಣಿವಾದ್ದರಿಂದ ಪೊಲೀಸ್ ಅಧಿಕಾರಿ ದಯಾನಂದ್ ಅವರು ನೆಕ್ಸ್ಟ್ ಡೇ ನಾನು ಬ್ರೀಫಿಂಗ್ ಬರಲ್ಲ ಅಂತ ಹೋಮ್ ಮಿನಿಸ್ಟ್ರಿಗೆ ಮೆಸೇಜ್ ಮಾಡ್ಯಾರ. ಮಾಡಿದ ನಂತರ ಮುಂದೆ 8:15 DCP ಅವ್ರಿಗೆ ಮೆಸೇಜ್ ಕೊಟ್ಟನ, ಇಲ್ಲಿ ತಯಾರಿ ಶುರು ಆಗ್ಯದ. ದೆನ್ ದೇ ಹ್ಯಾವ್ ಇನ್ಫಾರ್ಮ್ಡ್ ಚೀಫ್ ಮಿನಿಸ್ಟರ್ ಡೋಂಟ್ ಡೂ ದಿಸ್ ಅಂತ. ಅದಾದಮೇಲೆ ಮಾಡ್ಯಾರ. ಈಗೇನು ಹೇಳ್ತೀರಿ ನೀವು? ಅದಕ್ಕೆ ಕಂಪೇರ್ ಮಾಡ್ತಾರೆ. ನಾಚಿಗೆ ಮಾನ ಮರ್ಯಾದೆ ಬೇಕು ಬಾಡಿ ಇವ್ರಿಗೊಂದು ಸ್ವಲ್ಪ. ಸರ್ಕಾರ ತಪ್ಪೇ ಮಾಡಿಲ್ಲ, ನಮ್ಮ ಮುಜುಗರನ ಆಗಿಲ್ಲ ಈ ಇನ್ಸಿಡೆಂಟ್ಲಿಂದ. ನೋಡ್ರಿ, ದಪ್ಪ ಚರ್ಮದವ್ರಿಗೆ ಮುಜುಗರ ಆಗುವುದೇ ಇಲ್ಲ. ಯಾರು ಸೆನ್ಸಿಟಿವ್ ಇರ್ತಾರ, ಜನರ ಬಗ್ಗೆ ಕಾಳಜಿ ಇರ್ತದೆ, ಅವ್ರಿಗೆ ಮುಜುಗರ ಆಗ್ತದೆ, ಅವ್ರಿಗೆ ನೋವಾಗ್ತದೆ. ಈ ಆ್ಯಟಿಟ್ಯೂಡ ತೀವ್ರ ಖಂಡನೀಯ ಇದು. ಈಗ ಇದು ಪ್ರಯಾಗ್ರಾಜ ಆದಂತ ಸಂದರ್ಭದಲ್ಲಿ ಮೋದಿ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಎಂಥ ಅವ್ರು ಕೇಳೋದು ಪ್ರಶ್ನೆನೇ ಒಂದು ದೊಡ್ಡ ಮೂರ್ಖತನ ರೀ. ಅಂದ್ರೆ ಅವರು ತಮ್ಮ ಬೌದ್ಧಿಕ ದಿವಾಳಿಕೋರತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಲ್ಲಿ ವೆದರ್ ಇಟ್ ಈಸ್ ಪಹಲ್ಗಾಮ್ ಆರ್ ಕುಂಭಮೇಳದಲ್ಲಿ ಇದು ಅಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ನಿಂದ ಆದದ್ದು ಅದು. ಇಟ್ ವಾಸ್ ಆನ್ ಗೋಯಿಂಗ್. ಅದು ವರ್ಷಗಟ್ಟಲೆಯಿಂದ ತಯಾರಿ ನಡೆದಿತ್ತು. ತಯಾರಿ ನಡೆದಾಗೂ ಸಹಿತ ಯಾರ್ದೋ ತಪ್ಪಿನಿಂದ ಆಗ್ತದೆ, ಅದು ಬೇರೆ ವಿಷಯ. ನೀವು ಇದು ನಿಮ್ಮ ಮೂರ್ಖತನದಿಂದ ಮಾಡಿರಿ. ನೀವು ಹೌ ಆರ್ ಯು ಕಂಪೇರಿಂಗ್ ದಿಸ್? 24 ತಾಸ್ದಾಗ ಮಾರ್ನಿಂಗ್ ಸಾಮಾನ್ಯವಾಗಿ ಕಮಿಷನರ್ ಆಫ್ ಬೆಂಗಳೂರು ಪೊಲೀಸ್,
ಯಾಕಂದ್ರೆ ನಾವು ಆಡಳಿತ ಇದ್ದಾಗ ನಾನು ಅನೇಕ ಸರ್ತಿ ನೋಡಿದ್ದೇನೆ ಕಮಿಷನರ್ ಆಫ್ ಪೊಲೀಸು ಮತ್ತು ಎ ಡಿ ಜಿ ಇಂಟೆಲಿಜೆನ್ಸ್ ಆರ್ ಡಿ ಜಿ ಇಂಟೆಲಿಜೆನ್ಸ್ ಆರ್ ಐ ಜಿ ಇಂಟೆಲಿಜೆನ್ಸ್ ಯಾರು ಇನ್ಚಾರ್ಜ್ ಇರ್ತಾರೆ ಅವರು ಗೃಹ ಮಂತ್ರಿಗೆ ಮತ್ತು ಮುಖ್ಯಮಂತ್ರಿಗೆ ಏನು ನಡೀತಾ ಇದೆ ಅಂತ ಬ್ರೀಫ್ ಮಾಡ್ತಾರೆ ಬೆಳಗ್ಗೆ 7:00. ಇದೇನು 3ನೇ ತಾರೀಕು ಸಾಯಂಕಾಲ IPL ಇತ್ತು, ಅವತ್ತು ರಾತ್ರಿ ಗೆದ್ದ ನಂತರ ಭಾಳ ಸಮಾಜದ್ದು ಭಾಳ ದೌರ್ಭಾಗ್ಯ. ಇಡೀ ಬೆಂಗಳೂರಿನಲ್ಲಿ ಕುಡಿದು ಕುಪ್ಪಳಿಸಿದ್ದರಿಂದ ಪೊಲೀಸರು ಭಾಳ ದಣಿವಾದ್ದರಿಂದ ಪೊಲೀಸ್ ಅಧಿಕಾರಿ ದಯಾನಂದ್ ಅವರು ನೆಕ್ಸ್ಟ್ ಡೇ ನಾನು ಬ್ರೀಫಿಂಗ್ ಬರಲ್ಲ ಅಂತ ಹೋಮ್ ಮಿನಿಸ್ಟ್ರಿಗೆ ಮೆಸೇಜ್ ಮಾಡ್ಯಾರ. ಮಾಡಿದ ನಂತರ ಮುಂದೆ 8:30 DCP ಅವ್ರಿಗೆ ಮೆಸೇಜ್ ಕೊಟ್ಟನ ಇಲ್ಲಿ ತಯಾರಿ ಶುರು ಆಗ್ಯದ. ದೆನ್ ದೇ ಹ್ಯಾವ್ ಇನ್ಫಾರ್ಮ್ಡ್ ಚೀಫ್ ಮಿನಿಸ್ಟರ್ ಡೋಂಟ್ ಡೂ ದಿಸ್ ಅಂತ. ಅದಾದಮೇಲೆ ಮಾಡ್ಯಾರ. ಈಗೇನು ಹೇಳ್ತೀರಿ ನೀವು? ಅದಕ್ಕೆ ಕಂಪೇರ್ ಮಾಡ್ತಾರೆ. ನಾಚಿಗೆ ಮಾನ ಮರ್ಯಾದೆ ಬೇಕು ಬೇಡ ಇವ್ರಿಗೊಂದು ಸ್ವಲ್ಪ. ಇನ್ನೊಂದು ಸಿದ್ದರಾಮಯ್ಯ ಇನ್ನೊಂದು ಮತ್ತು ಸರ್ಕಾರ ತಪ್ಪೇ ಮಾಡಿಲ್ಲ, ನಮ್ಮ ಮುಜುಗರನ ಆಗಿಲ್ಲ ಈ ಇನ್ಸಿಡೆಂಟ್ಲಿಂದ ಅಂತ. ನೋಡ್ರಿ, ದಪ್ಪ ಚರ್ಮದವ್ರಿಗೆ ಮುಜುಗರ ಆಗೋದೇ ಇಲ್ಲ. ಯಾರು ಸೆನ್ಸಿಟಿವ್ ಇರ್ತಾರ, ಜನರ ಬಗ್ಗೆ ಕಾಳಜಿ ಇರ್ತದೆ, ಅವ್ರಿಗೆ ಮುಜುಗರ ಆಗ್ತದೆ, ಅವ್ರಿಗೆ ನೋವು ಆಗ್ತದೆ. ಈ ಆ್ಯಟಿಟ್ಯೂಡ ತೀವ್ರ ಖಂಡನೀಯ ಇದೆ.